ಜೋರು ಮಳೆಗೆ ನಮ್ಮ ತೋಟದಲ್ಲಿ ದೊಡ್ಡ ಮರ ಬಿದ್ದಿದೆ ನೋಡಿ. ಅಲ್ಲಿ ಅಷ್ಟು ಬೋಳು ಕಾಣಲಿಕ್ಕೆ ಕಾರಣನೇ ಅಲ್ಲಿದ್ದ ದೊಡ್ಡ ಮರ, ತುಂಬ ದೊಡ್ಡದಿತ್ತದು. ತೋರಿಸ್ತೇನೆ ನಾನು ಹೇಗೆ ಬಿದ್ದಿದೆ ಅಂತ. ನೋಡಿ, ಕಾಫಿ ಸಹ ಮಳೆ ಇಲ್ಲದೆ ಬಿಸಿಲು ಜಾಸ್ತಿಯಾಗಿ ಏನು ಅಂತ ಗೊತ್ತಿಲ್ಲ, ಒಟ್ಟು ಸ್ವಲ್ಪ ದೊಡ್ಡದಾಗಿದೆ ನೋಡಿ, ದಪ್ಪ ಬಂದಿದೆ, ಹಾಳಾಗ್ತಾ ಇದೆ ನೋಡಿ. ಇಲ್ಲಿ ನೋಡುವಾಗ ನಿಮಗೆ ಚಿಕ್ಕ ಮರ ಬಿದ್ದಿದ್ದು ಅಂತ ಕಾಣ್ತಾ ಇರ್ಬೋದು, ತೋರಿಸ್ತೇನೆ. ಇದು ಇನ್ನೊಂದು ಮರ, ದೊಡ್ಡ ಮರ ಇನ್ನೊಂದು ಮರಕ್ಕೆ ಬಿದ್ದು ಅದರ ಕೊಂಬೆ ಬಿದ್ದಿದ್ದು. ಈಗ ನೋಡಿ ಅದರದ್ದು ಕೊಂಬೆ ಎಲ್ಲ ಅಲ್ಲಿ ನಿಂತಿದೆ, ಬುಡ ಸಮೇತ ಬಿದ್ದಿದೆ ಇದು ನೋಡಿ. ತುಂಬ ಒಂದು 20ಕ್ಕಿಂತ ಮೇಲೇನೆ ತುಂಬ ಕಾಫಿ ಗಿಡ ಎಲ್ಲ ಹೋಗಿದೆ, ಒಳ್ಳೆ ಕಾಫಿ ಇದ್ದ ಗಿಡಗಳೇ ಹೋಗಿದೆ ನೋಡಿ. ಅದು ಬೀಳುವಾಗ ಆಚೆದು ಕೊಂಬೆ ಸಹ ಮೇಲೆ ಕಟ್ಟಾಗಿ ನಿಂತಿದೆ. ಒಳ್ಳೆ ಫಸಲು ಬರುವಾಗ ಈಗೇನಾದರೂ ಒಂದು ಆಗ್ತದೆ. ಇದೆಲ್ಲ ಈಗ ಕಡ್ದು ಇಟ್ಟಿದ್ದಾರೆ ಸ್ವಲ್ಪ ದಂಡೆ, ಇನ್ನು ಅದನ್ನೆಲ್ಲ ಸೌದೆ ಮಾಡಬೇಕು. ಒಳ್ಳೊಳ್ಳೆ ಕಾಫಿ ಗಿಡ ಎಲ್ಲ ಹೋಗಿದೆ ನೋಡಿ, ಎಷ್ಟು ದೊಡ್ಡ ಕೊಂಬೆ ಬಿದ್ದಿದೆ ಅಂತ. ಕಾಫಿ ಸಹ ಒಳ್ಳೆ ಸೈಜ್ ಬಂದಿತ್ತದು. ಇದು ಫುಲ್ಲು ಕ್ಲೀನ್ ಆದಮೇಲೆ ಗೊತ್ತು ಎಷ್ಟು ಕಾಫಿ ಗಿಡ ಹೋಯಿತು ಅಂತ. ಕಮ್ಮಿಯಲ್ಲೇ ಒಂದು 20ಕ್ಕಿಂತ ಮೇಲೇ ಹೋಗಿದೆ ನೋಡಿ. ಎಷ್ಟು ದಪ್ಪ ಮರ ನೋಡಿ, ಬುಡ ಸಮೇತ 2 ಪೀಸಾಗಿ ಬಿದ್ದಿದೆ. ಅಂದರೆ ಒಂದು ಈ ಸೈಡ್ ಬಿದ್ದಿದೆ, ಒಂದು ಆ ಸೈಡ್ ಬಿದ್ದಿದೆ ನೋಡಿ. ಒಂದು ಕಾಫಿ ಗಿಡ ಸಹ ಇದೆ ಮರದ ಮೇಲೆ. ನೋಡಿ ಸದ್ಯಕ್ಕೆ ತೋಟದಲ್ಲಿ ಯಾರೂ ಇಲ್ಲದಾಗ ಬಿತ್ತು. ಅದೇ ತೋಟದಲ್ಲಿ ಯಾವಾಗ ಯಾವ ಮರ ಬೀಳ್ತದೆ ಅಂತ ಹೇಳಲಿಕ್ಕಾಗಲ್ಲ ನೋಡಿ, ಎಷ್ಟು ದಪ್ಪ ಇದೆ ಅಂತ. 2 ಸೈಡ್ 2 ದೊಡ್ಡ ಒಂದೇ ಮರ ಅದು, ಆದರೆ 2 ಪೀಸ್ ಇರ್ತದಲ್ವ, ಅದು ಒಂದು ಆಚೆ ಬಿದ್ದಿದೆ, ಒಂದು ಕೊಂಬೆ ಈಚೆ ಬಿದ್ದಿದೆ. ಬಾಬಾ ಯಾಕೆ ಹಂದಿ ಸಹ ಬಂದಿದೆ. ಹಂದಿ ಬಂದು ನೋಡಿ ಬಾಳೆ ಗಿಡ ಎಲ್ಲ ಹಾಳು ಮಾಡಿ ಹಾಕಿದೆ. 4-5 ಬಾಳೆ ಗಿಡ ಎಲ್ಲ ಹಾಳು ಮಾಡಿ ಹಾಕಿದೆ ನೋಡಿ. ಈ ಮರದ್ದು ಸಹ ಕೊಂಬೆ ಕಟ್ಟಾಗಿ ಹೋಗಿದೆ, ಅದು ಬಿದ್ದ ರಭಸಕ್ಕೆ ಹೋಗಿದೆ, ಕೊಂಬೆ ಕಟ್ಟಾಗಿ ಕೆಳಗೆ ಬಿದ್ದಿದೆ. ಒಂದು ದೊಡ್ಡ ಮರ, ಒಂದು 4 ಅಡಿಕೆ ಗಿಡ, ಲಿಂಬೆ ಹಣ್ಣಿನ ಗಿಡ ಎಲ್ಲ ಬುಡ ಸಮೇತ ಹೋಗಿದೆ ನೋಡಿ. ಅಡಿಕೆ ಮರ ಬಿದ್ದಿದೆ. ಈಗ ಸ್ವಲ್ಪ ನಾವು ಸೌದೆ ಮಾಡ್ದು, ಅದರಲ್ಲಿ ತುಂಬ ಇರುವೆ ಇದೆ. ಇನ್ನು ನಾಳೆ ಅದಕ್ಕೆ ಜಮೆಕ್ಷನ್ ಏನಾದರೂ ಹಾಕಿ ಮತ್ತೆ ಸೌದೆ ಮಾಡಬೇಕು ನೋಡಿ. ಇಷ್ಟು ಸೌದೆ ಆಯ್ತು. ಈಗ ಇನ್ನು ಈಚೆ ಎಲ್ಲ ಕಡಿಬೇಕು ನೋಡಿ, ಫುಲ್ ಇರುವೆ ಇದೆ. ಈ ಸೈಡ್ ಸ್ವಲ್ಪ ಏಲಕ್ಕಿ ಇದ್ದಿದ್ದು, ಏಲಕ್ಕಿ ಗಿಡ ಸಹ ಗಿಡದ ಮೇಲೆ ಬಿದ್ದಿದೆ, ಏಲಕ್ಕಿ ಗಿಡ ಸ್ವಲ್ಪ ಹೋಗಿದೆ. ಇದು ಕರಿಮೆಣಸಿನ ಬಳ್ಳಿ ಸಹ ಒಂದು 4-5 ಚೆನ್ನಾಗಿತ್ತು ಮಾತ್ರ, ಅದೆಲ್ಲ ಹೋಗಿದೆ. ಈಗ ಇಲ್ಲೊಂದು ಹಂದಿ ಬಾಳೆ ಗಿಡ ಸಹ ಹಾಳು ಮಾಡಿ ಹಾಕಿದೆ, ತೋರಿಸ್ತೇನೆ ನೋಡಿ. ಫುಲ್ ಇಲ್ಲಿ ಹಾಳು ಮಾಡಿ ಹಾಕಿದೆ. ಅದಾದಮೇಲೆ ಇದು ಜಿಂಕೆ ಕಡವ ಅಂತ ಏನು ಹೇಳ್ತಾರಲ್ಲ, ಜಿಂಕೆಯಲ್ಲಿ ಅದರ ಕೊಂಬಿಗೆ ಸಿಕ್ಕಾಕೊಂಡು ನೋಡಿ ಹೇಗೆ ಕಟ್ ಮಾಡಿ ಹಾಕಿದೆ ಅಂತ ಕಾಫಿ ಗಿಡನ. ಇಲ್ಲೊಂದಾಗಿದೆ, ಮೊನ್ನೆ ನಮ್ಮ ಪಕ್ಕದ ಮನೆಯವರ ತೋಟದಲ್ಲಿ ಆಗಿತ್ತು, ಕಡವೆನ ಅನಿಸುತ್ತೆ.
ನೋಡಿ. ಗೊತ್ತಿಲ್ಲ ಅದರ ಕೊಂಬಿಗೆ ಸಿಕ್ಕಾಕೊಳ್ಳುವಾಗ ಅದು ಕಟ್ ಮಾಡೋದ ಏನು ಹೇಗೆ ಕಟ್ ಮಾಡ್ತದೆ ಅಂತ ಗೊತ್ತಿಲ್ಲ. ಒಟ್ರಸ್ ಇಲ್ಲಿ ಒಂದೆರಡು ಕಾಪಿ ಗಿಡ ಹಾಳು ಮಾಡಿ ಹಾಕಿದೆ. ಅದು ಸಹ ಒಳ್ಳೆ ಕಾಪಿ ಇರುವಂತಹದ್ದೇ ಗಿಡ ನೋಡಿ ಕಟ್ ಮಾಡಿದ್ದು. ಅದು ನೋಡುವಾಗ ಕಚ್ಚಿ ಕಟ್ ಮಾಡಿದ ಥರ ಕಾಣ್ತಾ ಇದೆ ನನಗೆ. ಒಳ್ಳೆ ಒಳ್ಳೆ ಕೊಂಬೆಗಳೆಲ್ಲ ಹೋಗಿದೆ ಮಾತ್ರ. ಫುಲ್ಲು ತೋಟದ ಇಡೀ ಸಲ ಬಿಸಿಲು ಸಹ ಜಾಸ್ತಿ ಅಲ್ಲ, ತುಂಬ ಹುಲ್ಲಿದೆ ನೋಡಿ. ಇಲ್ಲಿ ಇನ್ನೊಂದು ಬಾಳೆ ಗಿಡ ತಿಂದಾಕಿದೆ. ಹುಲ್ಲು ಸಹ ಈ ಸಲ ತುಂಬ ಜಾಸ್ತಿ. ಈಗ ಕಚ್ಚಡ ಮಾಡಲ್ಲ, ಈಗ ಮಾಡಿದರೂ ಸಹ ಈ ಮಳೆಗೆ ವಾಪಸ್ ಬರ್ತದೆ. ಇನ್ನು ಅಕ್ಟೋಬರಲ್ಲೇ ಮಾಡ್ಕೊಳ್ಳೋದು. ಕಚ್ಚಡ ಎರ್ತ ಎಲ್ಲ ಜೊತೆಗೆ ಆಗ್ತದೆ ನೋಡಿ. ಬಿದ್ದ ಮರ ಹೇಗಿದೆ ಅಂತ. ನೋಡಿ ನಮ್ಮ ತೋಟದಲ್ಲಿ ಏನೆಲ್ಲ ಇದೆ. ಏಲಕ್ಕಿ ನೋಡಿ, ಫಸಲಿಗೆ ಈಗ ನೋಡುವಾಗ ಫಸಲಿಗೆ ಬಂದಿದೆ. ಇನ್ನೊಂದು ತಿಂಗಳಾಗಬೇಕಾ ತೆಗಿಲಿಕ್ಕೆ, ಅಂದರೆ ಚಿಕ್ಕದಿದೆ ಈಗ ನೋಡಿ. ಮರಕ್ಕೆ ಸಹ ಆರ್ಟಿ ಸ್ಪೆಷಲ್ಲಿಗೆ ನೋಡಿ ಅದೊಂದು. ಅಷ್ಟರಲ್ಲಿ ಅಣಬೆ ಸಹ ಸಿಕ್ತು, ತೋರಿಸ್ತೇನೆ ಅಣಬೆ ನೋಡಿ. ನಮಗೆ ತೋಟಕ್ಕೆ ಬಂದರೆ ಒಂದು ಸಾರು ಮಾಡಲಿಕ್ಕೆ ಅಣಬೆ ಸಿಗ್ತದೆ, ಕಣಿಲೆ ಸಿಗ್ತದೆ. ಹಾಗೆ ನೋಡಿ ಕಾಚುಂಪುಳಿ ಹುಳಿ ಮಾಡಲಿಕ್ಕೆ ನೋಡಿ, ಹುಳಿ ಸಹ ಬಿದ್ದಿದೆ ನೋಡಿ. ಅಮ್ಮನಿಗೆ ಇನ್ನೊಂದು ಸಿಕ್ತು. ಟೋಟಲ್ ದಿನಕ್ಕೆ ಒಂದು 20ರಿಂದ 30 ಅಣಬೆಗಳು ಸಿಗ್ತದೆ. ಹುಡುಕಬೇಕಷ್ಟೇ, ಹುಡುಕಿದರೆ ಎಷ್ಟು ಬೇಕಾದರೂ ಅಣಬೆ ಸಿಗ್ತದೆ. ಈಗ ಕಾಚುಂಪುಳಿ ಒಣಗಿಸ್ಲಿಕ್ಕೆ ಸ್ಟಾರ್ಟು ಮಾಡಿದ್ದೀವಿ, ಒಂದು 2 ದಿವಸ ಆಯ್ತು. ಈಗ ನೋಡಿ ಇಷ್ಟು ಒಣಗಿದೆ. ಈಗ ಇದನ್ನು ಒಂದ್ಸಲ ಮನೇಲಿ ಒಣಗಿಸ್ಬೇಕಿನ್ನು. ಯಾರಾದರೂ ವಿಸ್ಮಯ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.